ವನಿತೆ ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಹಿಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಈ ಎಲೆಕ್ಷನ್ ಬಂದ್ಬಿಟ್ರೆ ಆಗೋಯ್ತು. ಈ ಲೋಕಸಭಾ ಎಲೆಕ್ಷನಲ್ಲಿ 20 ಸೀಟ್ ಕಾಂಗ್ರೆಸ್ ಬರಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ CM ಇನ್ ವೇಟಿಂಗ್ ಅಂತ ಹಾಕಿದ್ವಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ. ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿದ್ದರಾಮಯ್ಯ ಹಾರ್ಟ್ ಒಳ್ಳೆಯದಲ್ಲ, ಆದರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಹಾರ್ಟ್ ಒಳ್ಳೆಯದು. ಸ್ವಲ್ಪ ಹೊರಟ ಮನುಷ್ಯ, ಆದರೆ ಹಾರ್ಟ್ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರು ಇವ್ರಿಗಿಂತ ಬೆಟರ್ ಚಾಯ್ಸ್ ಆಗ್ಬೋದು ಕಾಂಗ್ರೆಸ್ಗೆ ಅಂತ ನಮ್ಮ ಅನಿಸಿಕೆ, ಅದನ್ನು ಹೇಳ್ತಾ ಇದ್ದೀವಿ. ಏನಾಗುತ್ತೆ, ನರೇಂದ್ರ ಮೋದಿಯವರು ಏನು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಹೇಳ ಬನ್ನಿ. ಡಾಲೌಸಿ ಬಗ್ಗೆ ಹೇಳ್ತಾ ಇದ್ದೆ. ಅಲ್ಲಿ ಮರಗಳನ್ನ ಕಟ್ ಮಾಡಿ ಉರುವಲಾಗಿ ಉಪಯೋಗಿಸ್ತಾರೆ, ನೀರು ಕಾಯಿಸ್ಕೊಳ್ಳೋದಕ್ಕೆ, ಅಡುಗೆ ಮಾಡೋದಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳಿದೆ. ಈ ಥರ ಕಟ್ ಮಾಡ್ತಕ್ಕಂಥ ಹೋದರೆ ಕಾಡುಗಳನ್ನೆಲ್ಲ ನಾಶ ಮಾಡ್ತಾ ಹೋದರೆ ದೇಶ ನಾಶ ಆಗೋಗುತ್ತೆ ರೀ. ಮಳೆ ಬರೋದಿಲ್ಲ ಅಂತಂದರೆ ನಾವು ಏನಾಗುತ್ತೆ, ಊಟಕ್ಕೆ ತೊಂದರೆ ಆಗುತ್ತೆ. ಊಟಕ್ಕೆ ತೊಂದರೆ ಆದರೆ ನಾವೆಲ್ಲ ಭಿಕ್ಷುಕರಾಗಬೇಕು. ದುಡ್ಡು ತೊಗೊಂಡು ಏನು ಮಾಡೋಕ್ಕಾಗಲ್ಲ ರೀ. ಎಲ್ಲರೂ 10 ರೂಪಾಯಿ ನೋಟ್ ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಸಾಧ್ಯನಾ? 100 ರೂಪಾಯಿ ನೋಟ್ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಸಾಧ್ಯನಾ? ಈ ಪ್ರಶ್ನೆ ಬರುತ್ತೆ. ನಾವು ಅಕ್ಕಿ ಬೆಳಿಲೇಬೇಕು. ಅಕ್ಕಿ ಬೆಳಿಬೇಕು ಅಂದರೆ ಗಿಡಗಳಿರಬೇಕು, ಕಾಡುಗಳಿರಬೇಕು ಅಂದರೆ ಮರಗಿಡಗಳನ್ನ ಬೆಳೆಸಬೇಕು ಅಂತಂದರೆ ಫಸ್ಟ್ ಉಳಿಸ್ಬೇಕು. ಇರ್ತಕ್ಕಂಥ ಮರಗಳನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಆ ಥರ ಉಳಿಸ್ತಕ್ಕಂಥ ಕೆಲಸ ಮಾಡ್ತಿರೋರು ನರೇಂದ್ರ ಮೋದಿ ಅವರು. ಹೇಗೆ ಅಂತ ಹೇಳ್ತೀನಿ ಬನ್ನಿ. ನೋಡಿ, ಇವ್ರು ಗ್ಯಾಸ್ ಸಿಲಿಂಡ್ರುಗಳನ್ನ ಉಜ್ವಲ ಸ್ಕೀಮ್ ಅಂತ ಮಾಡಿದ್ರು. ಉಜ್ವಲ ಸ್ಕೀಮ್ ಮಾಡಿ ಫಸ್ಟ್ ಏನು ಮಾಡಿದ್ರು, ಎಲ್ಲಿ ಫಾರೆಸ್ಟ್ಗಳು ಥಿಕ್ಕಾಗಿದೆ ಅಂಥ ಜನಗಳು, ಅಲ್ಲಿ ಗುಡ್ಡಗಾಡಿನ ಜನಗಳು ಇರ್ತಾರೆ, ಹಳ್ಳಿಗಾಡಿನ ಜನ ಇರ್ತಾರೆ, ಅವರಿಗೆ ಗ್ಯಾಸ್ ಸಿಲಿಂಡ್ರುಗಳನ್ನ ಕೊಟ್ಟರು ಫ್ರೀಯಾಗಿ. ನಾವು ಬಬ್ಬೆ ಹೊಡೆದ್ರು ಇಲ್ಲಿ ಕಾಂಗ್ರೆಸ್ನವರು, ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ಬಬ್ಬೆ ಹೊಡೆದ್ರು. ಎಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ನರೇಂದ್ರ ಮೋದಿಯವ್ರನ್ನ ವಿರೋಧ ಮಾಡಬೇಕಿತ್ತು, ಬಬ್ಬೆ ಹೊಡೆದ್ರು. ಗ್ಯಾಸ್ ಸಿಲಿಂಡ್ರು 100 ಡಬಲ್ ಆಗ್ಬಿಟ್ಟಿದೆ, 1000 ರೂಪಾಯಿ ಆಗ್ಬಿಟ್ಟಿದೆ, 900 ರೂಪಾಯಿ ಆಗ್ಬಿಟ್ಟಿದೆ. ಬಡವ್ರು ಹೇಗೆ ಜೀವನ ಮಾಡಬೇಕು? ಕಾಂಗ್ರೆಸ್ನವ್ರು ಯಾರು ಬಡವರಲ್ಲ ರೀ. ಏನು ಅಂದರೆ ಬಡತನ ಅಂತ ಹೆಸರು ಹೇಳ್ಕೊಂಡು ಏನೂ ಕೆಲಸ ಮಾಡದೇ ಇರ್ತಕ್ಕಂಥ ಒಬ್ಬ ಹೆಣ್ಣುಮಗಳು ನಮ್ಮ ದೇಶದಲ್ಲಿ 4th ರಿಚೆಸ್ಟ್ ಪರ್ಸನಿಂದ ಓಲ್ಡ್ ಆಗ್ತಾರೆ. ಅಬಾನಿ ಹತ್ರ ನರೇಂದ್ರ ಮೋದಿ ಅದಾನಿಯವ್ರಿಗೆ ದುಡ್ಡು ಕೊಟ್ಟರು. ಅದಾನಿಯವ್ರ ಫ್ರೆಂಡು, ಅಂಬಾನಿಯವ್ರ ಫ್ರೆಂಡು ಅಂತ ಹೇಳ್ತಾರೆ. ಅವ್ರಿಗೆ ದುಡ್ಡು ಕೊಡ್ತಾರೆ, ಸಾಲ ಕೊಡ್ತಾರೆ. ಅವ್ರು ಟ್ಯಾಕ್ಸ್ ಕಟ್ಟಿದ್ದಾರೆ ರೀ. ದೇಶಕ್ಕೆ ಪೂರಕವಾದಂಥ ಕೆಲಸ ಮಾಡ್ತಾಯಿದ್ದಾರೆ. ದೇಶ ಸಮೃದ್ಧಿ ಆಗ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ದೇಶ ಸ್ಟ್ರಾಂಗ್ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ, ದುಡ್ಡು ಕೊಡ್ತಾಯಿದ್ದಾರೆ. ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ ಅಂತ ಯೋಚನೆ ಮಾಡಬೇಕಾಗುತ್ತೆ. ಇವ್ರೇನು ಮಾಡಿದ್ದಾರೆ, ಟ್ಯಾಕ್ಸ್ ಹಾಕಬೇಕಾ, ಮಿಡ್ಲ್ ಕ್ಲಾಸ್ ಟ್ಯಾಕ್ಸ್ ಹಾಕಿ. ಮಿಡ್ಲ್ ಕ್ಲಾಸ್ನವರು ಒಂಥರ ಕತ್ತೆ ಇದ್ದಂಗೆ. ಇವರೇನು ಅಂತಂದರೆ ಟ್ಯಾಕ್ಸ್ ಕ್ಯೂನಲ್ಲಿ ನಿಂತ್ಕೊಂಡು ಟ್ಯಾಕ್ಸ್ ಕಟ್ತಾರೆ. ಮಕ್ಕಳು, ಮೊಮ್ಮಕ್ಕಳನ್ನ, ಮರಿಮಕ್ಕಳನ್ನ, ಹೆಣ್ಮಕ್ಕಳನ್ನ ಅಮೇರಿಕಕ್ಕೆ, ಇಂಗ್ಲೆಂಡ್ಗೆ, ಆಸ್ಟ್ರೇಲಿಯಾಕ್ಕೆ, ದುಬೈಗೆ ಡಾಕ್ಟರ್ಸ್, ಇಂಜಿನಿಯರ್ಸಾಗಿ ಕಳಿಸ್ಬಿಡ್ತಾರೆ. ಅಲ್ಲಿಂದ ಬರ್ತಕ್ಕಂಥ ದುಡ್ಡಲ್ಲಿ ಇವರು ಒಂದು ಮನೆ ಕಟ್ಕೊಂಡು, ಒಂದು 30-40 ಸೈಟ್ಸ್ ಮಾಡಿಕೊಂಡು, ಅದ್ರ ಮನೆ ಕಟ್ಕೊಂಡು, ವರ್ಷಕ್ಕೆ 2 ವರ್ಷಕ್ಕೂ ಒಂದು ಸರಿ ಫಾರಿನ್ಗೆ ಹೋಗ್ಬಿಟ್ಟು ಹೇಗೋ ಕಷ್ಟಪಟ್ಟು ಮನೆ ಮಾಡ್ಬಿಟ್ಟು ಇದೇ ನಮ್ಮ ಮೋಕ್ಷದ ದಾರಿ ಅಂತ ಯೋಚನೆ ಮಾಡಬೇಕಾಗುತ್ತೆ. ಕಾಂಗ್ರೆಸ್ನವರು ದುಡ್ಡಿಲ್ವ, ಮಿಡ್ಲ್ ಕ್ಲಾಸಿಗೆ ಟ್ಯಾಕ್ಸ್ ಹಾಕಿ ಮುಚ್ಕೊಂಡು ದುಡ್ಡು ಕಟ್ತಾರೆ. ಅವರು ಗಲಾಟೆ ಮಾಡೋದಿಲ್ಲ ಅಂದ್ಬಿಟ್ಟು ಆ 100 ರೂಪಾಯಿ ಕಲೆಕ್ಟ್ ಮಾಡ್ತಿದ್ದು ಟ್ಯಾಕ್ಸಲ್ಲಿ ಏನು ಮಾಡೋರು, 80 ರೂಪಾಯಿ ಗುಳಂ ಸ್ವಾಹ ಮಾಡೋರು, ಇನ್ನು 20 ರೂಪಾಯಿ ಮಾತ್ರ ಖರ್ಚು ಮಾಡೋರು. ಈ ಥರ ಮಾಡಿ ಇವ್ರೇನು ಮಾಡಿದ್ರು, ಕಾಡುಗಳನ್ನೆಲ್ಲ ನಾಶ ಮಾಡಿದ್ರು. ಬರೀ ಪೇಪರ್ಗಳಲ್ಲಿ ಮಾತ್ರ ಕಾಡಿತ್ತು. ಬನ್ನಿ, ನಮ್ಮ ಮೈಸೂರಲ್ಲಿ ಕಾಡಿತ್ತು, ಸರ್ವನಾಶ ಆಗೋಗ್ಬಿಟ್ಟಿದೆ. ಮಂಡ್ಯದಲ್ಲಿ ಕಾಡಿತ್ತು, ಸರ್ವನಾಶ ಆಗೋಗ್ಬಿಟ್ಟಿದೆ. ಬರೀ ಪೇಪರಲ್ಲಿ ಮಾತ್ರ ಕಾಡಿದೆ. ಪೇಪರ್ಲ್ಲಿ ಬರ್ಕೊಂಡು ಬಡ್ಜೆಟ್ಗಳು ಸ್ಯಾಂಕ್ಷನ್ ತೊಗೊಂಡು ಸಾವಿರಾರು ಕೋಟಿ ಹೊಡೆದ್ರು. ಈ ಹೊಡೆದು ಬದುಕನ್ನೇ ದುಸ್ತರ ಮಾಡಿಬಿಟ್ರು. ನರೇಂದ್ರ ಮೋದಿಯವರು ಏನು ಮಾಡಿದ್ರು, ಈ ಕಾಡುಗಳನ್ನ ಉಳಿಸ್ಬೇಕು, ಫಸ್ಟ್ ಉಳಿಸ್ಬೇಕು, ಆಮೇಲೆ ಬೆಳೆಸೋ ಪದ್ಧತಿ ಅಂತ ಏನು ಮಾಡಿದ್ರು, ಮರಗಳನ್ನ ಯಾರು ಕಡಿತಾಯಿದ್ರು, ಗುಡ್ಡಗಾಡು ಜನಾಂಗ, ಫಾರೆಸ್ಟಲ್ಲಿ ಇರ್ತಕ್ಕಂಥ ಜನಗಳು, ಅವ್ರಿಗೆ ಗ್ಯಾಸ್ ಸಿಲಿಂಡ್ರ್ ಕೊಟ್ಟರು. ಅವ್ರು ಫ್ರೀ ಗ್ಯಾಸ್ ಕೊಟ್ಟರು. ಅಡುಗೆ ಮಾಡೋದಕ್ಕೆ, ನೀರು ಕಾಯಿಸ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ಫ್ರೀ ಗ್ಯಾಸ್ ಕೊಟ್ಟರು. ಈ ಥರ ಕೊಟ್ಟಿದ್ದರಿಂದ ಏನಾಯಿತು, ಕಾಡುಗಳಲ್ಲಿ ಇರ್ತಕ್ಕಂಥ ಮರಗಳನ್ನ ಕಟ್ ಮಾಡ್ತಕ್ಕಂಥ ಪ್ರವೃತ್ತಿ ಕಡಿಮೆ ಆಯಿತು. ಮರಗಿಡಗಳು ಹೆಚ್ಚಿಗೆ ಬೆಳೆದಿದ್ದರಿಂದ ನಮ್ಮಲ್ಲಿ ಆಹಾರ ಧಾನ್ಯಗಳು ಹೆಚ್ಚಿಗೆ ಉತ್ಪನ್ನ ಆಯಿತು. ಕಾಂಗ್ರೆಸ್ನವ್ರು ಏನೋ ಬೊಗಳೆ ಬಿಟ್ಕೊಂಡು ಹೋಗೋದು, ದೇಶ ಮಾಮೂಲಾಗಿ ಉದ್ಧಾರ ಆಗ್ತಿತ್ತು ಅಂತ. 65 ವರ್ಷ ಬೇಕೇನ್ರಿ ಉದ್ಧಾರ ಆಗೋದಕ್ಕೆ? ಯೋಚನೆ ಮಾಡಬೇಕಂತ ವಿಚಾರ. ನಮ್ಮ ಮಗು ಮನೆಯಲ್ಲಿ SLC ಫೇಲ್ ಆಯಿತು ಅಂದರೆ ನೆಕ್ಸ್ಟ್ ಇಯರ್ ಪಾಠಕ್ಕೆ ಕಳಿಸ್ತೀವಿ, ಏನೇನೋ ಮಾಡ್ತೀವಿ. ಮುಂದಿನ ಸೆಪ್ಟೆಂಬರ್ ಪರೀಕ್ಷೆ, ಸಪ್ಲಿಮೆಂಟ್ರಿ ಪರೀಕ್ಷೆಯಲ್ಲಿ ಪಾಸ್ ಆಗೋಂಗೆ ನೋಡ್ಕೊತೀವಿ. ಈ ಮುಂಡೆ ಮಕ್ಕಳು ಸರ್ಕಾರ ನಡೆಸ್ತಾ 65 ವರ್ಷ ಮಾಡ್ತು, ಏನೂ ಮಾಡಲಿಲ್ಲ ರೀ. ಏನೂ ಮಾಡದೇ ಇರ್ತಕ್ಕಂಥ ಹೆಣ್ಣುಮಗಳು 4th ರಿಚೆಸ್ಟ್ ವುಮೆನ್ ಆಗ್ತಾಳೆ ನಮ್ಮ ಇಂಡಿಯಾದಲ್ಲಿ. ಇದೇ ವಿದ್ಯೆನೇ ಯಾಕ್ರಿ ಬಡವರಿಗೆ ಹೇಳ್ಕೊಡಲ್ಲ ನೀವು? ಅಮೇರಿಕಾನೂ ಬೀಟ್ ಮಾಡ್ಬೋದಲ್ಲ ನಾವು, ಯಾಕೆ ಹೇಳ್ಕೊಡಲ್ಲ? ಈ ಥರ ದುಡ್ಡು ಮಾಡ್ತಕ್ಕಂಥ, ಫಾಸ್ಟಾಗಿ ದುಡ್ಡು ಮಾಡ್ತಕ್ಕಂಥ, ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಮಾಡ್ತಕ್ಕಂಥ ವಿದ್ಯೆನ ಎಲ್ಲ ಬಡವ್ರಿಗೆ ಹೇಳ್ಕೊಡಿ. ಅದು ಹೇಳ್ಕೊಡ್ಲಿಲ್ಲ ಅವ್ರು. ಯಾಕೆ ಅಂತಂದರೆ ಇಲ್ಲಿ ಲಂಚ ಹೊಡಿತಿದ್ರು,
ಭ್ರಷ್ಟಾಚಾರದಿಂದ ದುಡ್ಡು ಸಂಪಾದನೆ ಮಾಡ್ತಿದ್ರು. ಇದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇವರು ಕಳ್ಳರು ಬೊಬ್ಬೆ ಹೊಡಿತಿದ್ದಾರೆ. ಅದಾನಿಗೆ ನರೇಂದ್ರ ಮೋದಿ ಸಹಾಯ ಮಾಡ್ತಾರೆ, ಅಂಬಾನಿಗೆ ಸಹಾಯ ಮಾಡ್ತಿಲ್ಲ. ಅದು ಏನೋ ಟ್ಯಾಕ್ಸ್ ಕಟ್ಟೋತಾರೆ, ಅವ್ರೇನು ಬ್ಯಾಂಕ್ ಸಾಲ ಕೊಟ್ಟರು ತಗೋತಾರೆ. ಅದರಲ್ಲಿ ಪ್ರಧಾನಮಂತ್ರಿದಾಗಲಿ ಮುಖ್ಯಮಂತ್ರಿಗಳಾದಾಗ ಏನಿಲ್ಲ. ಮತ್ತು ಇವರು ಎಲ್ಲರೂ ಹೆಂಗೆ ಬೆಳೆದಿದ್ದಾರೆ ಅಂತಂದರೆ ರಾಜಕೀಯ ಪರ್ಯಾಯವಾಗಿ ಬೆಳೆದಿದ್ದಾರೆ. ಇವರು ಅತ್ಯಂತ ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದಾರೆ ಅದಾನಿ ಅಂಬಾನಿ. ಇದೇ ಅದಾನಿಯ ಗ್ರೂಪ್ ಆಫ್ ಕಂಪನೀಸ್ ಏನಿದೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅತ್ಯಂತ ಹೆಚ್ಚು ಕಾಂಟ್ರಾಕ್ಟ್ ತೊಗೊಂಡಿದ್ದಾರೆ. ಮತ್ತು ಪಶ್ಚಿಮ ಬಂಗಾಳದಲ್ಲಿ ತಗೊಂಡಿದ್ದಾರೆ. ಎರಡೂ BJP ಸರ್ಕಾರಗಳು. ನರೇಂದ್ರ ಮೋದಿ ಏನು ಮಾಡೋಕ್ಕಾಗಲ್ಲ, ಅಂಥ ಸರ್ಕಾರಗಳು ಇರ್ತಕ್ಕಂಥ ಇವರು ಸುಮ್ಮನೆ ಬಬ್ಬೆ ಹೊಡೆದ್ಬಿಟ್ಟು ನರೇಂದ್ರ ಮೋದಿ ಕೆಟ್ಟ ಹೆಸರು ಮಾಡಬೇಕು ಅಂತಾರೆ. ನರೇಂದ್ರ ಮೋದಿ ಏನು ಉಜ್ವಲ ಸ್ಕೀಮ್ ಮಾಡಿದ್ರು, ಕಾಡುಗಳ ಸಂರಕ್ಷಣೆ ಮಾಡಿದ್ರು, ಕಾಡುಗಳನ್ನ ಉಳಿಸೋದಕ್ಕೆ ಪ್ರಯತ್ನ ಪಟ್ಟರು, ಗ್ಯಾಸ್ ಕೊಟ್ಬಿಟ್ಟು ಇದು ಒಳ್ಳೆಯದು. ನಾವು ಯಾರು ಟ್ಯಾಕ್ಸ್ ಕಟ್ತೀವಿ, ನಾವು ಯಾರು ಸಿಟಿನಲ್ಲಿದ್ದೀವಿ, ಒಂದು 4-5 ರೂಪಾಯಿ 10 ರೂಪಾಯಿ ಜಾಸ್ತಿ ಕೊಟ್ಟಿರ್ಬೋದು. ಇದಕ್ಕೆ ಯಾಕೆ ಇದು ಮಾಡ್ಕೋಬೇಕು? ಎಲ್ಲೋ ಬ್ಯಾಂಕಲ್ಲಿ ಇಡಬೇಕಾದಂಥ ದುಡ್ಡನ್ನ ತಗೊಂಡು ಹೋಗಿ ಕೊಟ್ಟಿದ್ದಾರೆ. ಇದು ಒಳ್ಳೆ ಕೆಲಸ ಮಾಡಿದ್ದಾರೆ. ದೇಶ ಕಟ್ತಕ್ಕಂಥ ಕೆಲಸ, ಬದುಕನ್ನ ಕಟ್ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾವು ಕಾಂಗ್ರೆಸ್ನ ಧಿಕ್ಕರಿಸೋಣ, ನರೇಂದ್ರ ಮೋದಿಯನ್ನು ಬೆಂಬಲಿಸೋಣ ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.